ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ಬನ್ನಿ ಇವತ್ತಿನ ಕತೆ ಕೇಳೋಣ. ಆ ಕ್ಷಣದ ಬೇಡಿಕೆ ಅವನನ್ನು ಆ ರಭಸದ ನೀರಿಗೆ ಇಳಿಸಿಬಿಟ್ಟಿತು. ಇನ್ನೊಂದು ಬದಿಗಿರುವ ಕಬ್ಬಿಣದ ಸರಳ ಆಸರೆಯಲ್ಲಿ ಅವಳ ದೇಹ ಸಿಕ್ಕಿಕೊಂಡಿತ್ತು. ಅವನು ಕೈಗಳನ್ನು ಹಿಡಿದೆಳೆದು ಅವಳನ್ನು ಹೊತ್ತುಕೊಂಡು ಕಬ್ಬಿಣದ ಸರಳಿನ ಹಿಡಿತದಲ್ಲಿ ಉಳಿದಿದ್ದ 3 ಮಾರು ನಡೆದು ಬಿಟ್ಟ. ಅವಳು ಎಚ್ಚರ ತಪ್ಪಿದ್ದಳು. ಅವನು ತನ್ನ ಮೈಮೇಲಿದ್ದ ರೈನ್ಕೋಟನ್ನು ಅವಳ ಮೇಲೆ ಹೊದಿಸಿ ಮರದ ಕೆಳಗೆ ಉಪಚರಿಸಿದಾಗ ಸಿಡಿಲೊಂದರ ಸದ್ದಿಗೆ ಅವಳು ಎಚ್ಚರಗೊಂಡಳು. ಎದುರುಗಡೆ ಉಪಚರಿಸುವ ಗಂಡಸು, ಸುತ್ತಲೂ ಕತ್ತಲು. ಒಂದು ಕ್ಷಣ ಅವಳಿಗೆ ಭಯವಾಯಿತು. ಅವಳು ತಾನಿರುವ ಸ್ಥಿತಿಯನ್ನು ಗುರುತಿಸಬೇಕಾದರೆ ಕೆಲವು ಕ್ಷಣಗಳೇ ಕಳೆದವು. ಎಲ್ಲಿದೆ ನಿಮ್ಮ ಮನೆ? ಅವನು ಕೇಳಿದ. ಇಲ್ಲಿಂದ ಅರ್ಧ ಗಂಟೆಯ ದಾರಿ. ಬೆಟ್ಟದ ಮನೆ, ವನಜಮ್ಮನ ಮಗಳು ರೂಪ, ಅವಳು ಹೇಳಿದಳು. ಅವನು ತನ್ನ ಪರಿಚಯ ಹೇಳಿಕೊಂಡ. ಅವಳಿಗೆ ಒಂದು ಕ್ಷಣ ನಾಚಿಕೆಯ ಭಾವ ಮೂಡಿ ಮಾಯವಾಯಿತು. ಇಷ್ಟು ಹೊತ್ತಿನಲ್ಲಿ ಇಲ್ಲಿ? ಅವನು ಕೇಳಿದ. ನನಗೆ ಈ ಊರಿನ ಶಾಲೆಯಲ್ಲಿ ತಾತ್ಕಾಲಿಕ ಟೀಚರ್ ಕೆಲಸ. ಇವತ್ತು ಶಾಲೆಯ ಕೊನೆಯ ದಿನ. ಶಾಲೆಯಿಂದ ಹೊರಡುವಾಗ ತಡವಾಯಿತು. ಬರುತ್ತಾ ಮಳೆ ಜೋರಾಗತೊಡಗಿತು. ಈ ಜಂಕ್ಷನ್ಗೆ ಬಂದರೆ ಬಸ್ ಸಿಗುತ್ತದೆ ಎಂದು ಬಂದೆ. ಬಸ್ ಬರಲೇ ಇಲ್ಲ. ಇಂತಹ ಮಳೆಗೆ ಬಸ್ ಹೀಗೆ ಕೈ ಕೊಡುವುದು ಸಾಮಾನ್ಯ. ಮನೆಯಲ್ಲಿ ಅಮ್ಮ ಒಬ್ಬರೇ ಇದ್ದಾರೆ ಎಂದು ಈ ಸಾಹಸಕ್ಕೆ ಹೊರಟೆ. ಅರ್ಧ ತೋಡು ದಾಟಿದಾಗಲೇ ಗೊತ್ತಾದದ್ದು ನೆರೆಯ ಸೆಳೆತ. ಮುಂದೆ ಹೋಗುವುದಾಗಲಿ ಹಿಂದೆ ಹೋಗುವುದಾಗಲಿ ಅಸಾಧ್ಯವಾಗಿತ್ತು. ನೀವು ಹತ್ತಿರ ಬರುತ್ತಿದ್ದಂತೆ ಧೈರ್ಯವೇನೋ ಬಂತು. ಆದರೆ ತಲೆ ತಿರುಗಿತು. ಆಯ ತಪ್ಪಿ ಬಿದ್ದೆ. ನೀವು ಬರದಿದ್ದರೆ ಎಂದು ಹೇಳುವಾಗ ಅವಳಿಗೆ ಅಳು ಬಂತು. ಕಣ್ಣಿನಿಂದ 2 ಹನಿ ನೀರು ಅವನ ಬಾಹುಗಳಲ್ಲಿ ಬಿತ್ತು. ಅವಳು ಅಳುವನ್ನು ತಡೆ ಹಿಡಿದು ಏಳಲು ಪ್ರಯತ್ನಿಸಿದಳು. ಅವನು ಎದ್ದು ನಿಂತು ಕೈ ಹಿಡಿದು ರೂಪಳನ್ನು ಎಬ್ಬಿಸಿದ. ಅವಳ ಬೆನ್ನಿಗೆ ತಗಲಿಸಿದ್ದ ಬೆನ್ನು ಚೀಲವನ್ನು ತನ್ನ ಭುಜಕ್ಕೆ ನೇಲಿಸಿಕೊಂಡ. ಒದ್ದೆಯಾಗಿ ಅದು ತೂಕ ಹೆಚ್ಚಿಸಿಕೊಂಡಿತ್ತು. ನನ್ನ ಬೈಕ್ ಆ ಬದಿಗಿದೆ. ನಡೆದೇ ಹೋಗಬೇಕು. ಇಲ್ಲದಿದ್ದರೆ ಬೆನ್ನ ಮೇಲೆ ಹೊತ್ತುಕೊಂಡು ಹೋಗುತ್ತೇನೆ ಎಂದು ಅವನು ಸಂಶಯಿಸಿಕೊಂಡು ಹೇಳಿದ. ಒಂದು ಮಂದಹಾಸ ಅವಳ ತುಟಿಗಳಲ್ಲಿ ಸುಳಿದು ಮಾಯವಾಯಿತು. ಅವಳಿಗೆ ಮೋಜೆನಿಸಿರಬೇಕು ಅವನ ಮಾತು. ಬೇಡ, ನಡೆಯುತ್ತೇನೆ, ಜೊತೆಗೆ ನೀವಿದ್ದರೆ ಸಾಕು ಎಂದು ಅವಳು ಹೇಳಿದಳು. ಅವನು ಅವಳ ಕೈ ಹಿಡಿದೇ ಇದ್ದ. ಅವಳು ಆಗೊಮ್ಮೆ ಈಗೊಮ್ಮೆ ಅವನ ಭುಜದ ಆಸರೆ ಹಿಡಿದು ನಡೆಯುತ್ತಿದ್ದಳು. ತುಂಬ ಬಳಲಿದ್ದಳು. ಮಳೆಯೂ ಸ್ವಲ್ಪ ಕಡಿಮೆಯಾದಂತೆ ಅನಿಸಿತು ಇಬ್ಬರಿಗೂ. ಅಕಾಲಿಕ ಮಳೆಯ ಕಾರಣದಿಂದ ವಿದ್ಯುತ್ ಸರಬರಾಜು ಕಡಿದುಕೊಂಡಿತ್ತು. ಆದ್ದರಿಂದ ನಡೆಯುತ್ತಿದ್ದಂತೆ ದಾರಿಯ ಬದಿಗಿದ್ದ ಅಂಗಡಿಯ ಬುಡ್ಡಿ ದೀಪದ ಮಂದ ಬೆಳಕಿನಲ್ಲಿ ಅವಳ ಮುಖ ಅವನಿಗೆ ಕಾಣಿಸಿತು. ಅವನು ಕುತೂಹಲದಿಂದ ಅವಳನ್ನು ನೋಡಿದ. ಅವಳ ಕಣ್ಣುಗಳು ಹೊಳೆಯುವಂತೆ ತೋರಿತು. ಬಂದೇ ಬಿಟ್ಟಿತು ನಮ್ಮ ಮನೆ. ಅಲ್ಲಿ ಕಾಣುತ್ತದಲ್ಲ ಬೆಳಕು, ಅದು ನಮ್ಮ ಮನೆಯದ್ದು. ಅವಳ ಮಾತುಗಳಲ್ಲಿ ಒಂದು ಸಾಂತ್ವನದ ಉಲ್ಲಾಸವಿತ್ತು. ಅವನು ಅವಳ ಕೈ ಹಿಡಿತವನ್ನು ಸಡಿಲು ಮಾಡಿದ. ಇಷ್ಟು ಹೊತ್ತು ಅವನ ಭುಜದ ಆಸರೆಯಲ್ಲಿ ನಡೆಯುತ್ತಿದ್ದವಳು ಊರು ಸಮೀಪಿಸಿತೆಂಬ ಎಚ್ಚರದಿಂದ ಮಾರು ದೂರದಲ್ಲಿ ನಡೆದಳು. ಅಂತಹ ಅಪರೂಪದ ಕ್ಷಣಗಳಲ್ಲೂ ಎಂತಹ ಕಟ್ಟುಪಾಡುಗಳ ಎಚ್ಚರ ಎಂದು ಅವನು ಮನಸ್ಸಿನಲ್ಲಿಯೇ ಹೇಳಿಕೊಂಡ. ಮೊಬೈಲ್ನ ಮಂದ ಬೆಳಕಿನಲ್ಲಿ ನಡೆಯುತ್ತಾ ಮನೆಗೆ ತಲುಪಿದವರನ್ನು ವನಜಮ್ಮ ಕುತೂಹಲದಿಂದ ಬಾಗಿಲು ತೆರೆದು ಬರಮಾಡಿಕೊಂಡರು. ಒದ್ದೆಯಾಗಿ ಚಂಡಿಪುಂಡಿಯಾಗಿದ್ದವಳನ್ನು ಆಲಂಗಿಸಿ ನಿಟ್ಟುಸಿರು ಬಿಟ್ಟರು. ಅವಳ ದುಗುಡವೆಲ್ಲ ಒಂದೇ ಬಾರಿಗೆ ತಾಯಿಯ ಮಡಿಲಿನಲ್ಲಿ ಕರಗಿದಂತೆ ಅನಿಸಿತು. ಮಳೆ ಸಂಪೂರ್ಣವಾಗಿ ನಿಂತ ಕಾರಣದಿಂದಲೋ ಏನೋ ಕರೆಂಟು ಬಂದು ಮನೆಯೆಲ್ಲ ಬೆಳಗಿತು. ನಾಗೇಶ ತನ್ನ ಮುಂದೆ ಮೂಡಿದ್ದ ಒದ್ದೆ ಹೆಜ್ಜೆಗಳನ್ನು ಗಮನಿಸಿದ. ಅವಳು ಅಮ್ಮನಿಗೆ ಬಂದವನನ್ನು ಪರಿಚಯಿಸಿದಳು.
ಅವನನ್ನು ಕುಳಿತುಕೊಳ್ಳುವಂತೆ ಕಣ್ಸನ್ನೆಯಲ್ಲಿ ವನಜಮ್ಮ ಸೂಚಿಸಿದರು. ಇವತ್ತಿನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.